ಅಗಲಿದ ಹಿರಿಯ ಕಾರ್ಮಿಕ ಮುಖಂಡರಾದ ಅನಂತ ಸುಬ್ಬರಾವ್ ಅವರಿಗೆ ದಾಂಡೇಲಿಯ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ. ಅಗಲಿದ ಹಿರಿಯ ಕಾರ್ಮಿಕ ಮುಖಂಡರು ಹಾಗೂ ವಿಶೇಷವಾಗಿ ಸಾರಿಗೆ ನೌಕರರ ಆಶಾಕಿರಣ, ಧೀಮಂತ ನಾಯಕರಾದ ಅನಂತ ಸುಬ್ಬರಾವ್ ಅವರಿಗೆ ದಾಂಡೇಲಿಯ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ನೌಕರರು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಇಂದು ಗುರುವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಸಲ್ಲಿಸಿದರು. ಆರಂಭದಲ್ಲಿ ದಿವಂಗತ ಅನಂತ ಸುಬ್ಬರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು. ನಂತರ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮೌನ ಪ್ರಾರ್ಥನೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ BK ಸಾವಿತ್ರಿ ಅವರು, ಸಾರಿಗೆ ನೌಕರರ ಪ್ರತಿಯೊಂದು ಸಮಸ್ಯೆಗಳಿಗೆ ಸದಾ ಹೋರಾಟದ ಧ್ವನಿಯಾಗಿ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳ ಜೀವನಾಡಿಯಾಗಿದ್ದ ಅನಂತ ಸುಬ್ಬರಾವ್ ಅವರನ್ನು ಸಾರಿಗೆ ಸಂಸ್ಥೆಯ ಪ್ರತಿಯೊಬ್ಬ ಸಿಬ್ಬಂದಿಗಳು ಕೂಡ ಸದಾ ಸ್ಮರಿಸಿಕೊಳ್ಳಬೇಕಾಗಿದೆ. ನಾವು ಇವತ್ತು ನೆಮ್ಮದಿಯಿಂದ ಸಂತೃಪ್ತಿಯಿಂದ ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತಿದ್ದೇವೆ ಎಂದಾದರೆ ಅದಕ್ಕೆ ಮೂಲ ಪ್ರೇರಣೆ ಮತ್ತು ಶಕ್ತಿ ಅನಂತ ಸುಬ್ಬರಾವ್ ಎಂದರು. ಅವರ ಅಗಲಿಕೆಯಿಂದ ಕೇವಲ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಗೆ ಮಾತ್ರವಲ್ಲದೆ ರಾಜ್ಯದ ದುಡಿಯುವ ಕಾರ್ಮಿಕ ವಲಯಕ್ಕೆ ತುಂಬಲಾರದ ನಷ್ಟವಾಗಿದೆ. ನಮ್ಮ ನಾಡು ಒಬ್ಬ ಧೀಮಂತ ಕಾರ್ಮಿಕ ನಾಯಕನನ್ನು ಕಳೆದುಕೊಂಡು ಬಡವಾಗಿದೆ ಎಂದು ಹೇಳಿ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದರು. ಈ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಯ ಸಂಚಾರಿ ನಿಯಂತ್ರಕರಾದ AK ಇಟಗಿ, ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಾದ ರವಿ ಗಿಡಜಾಡರ್, BM ಪಟ್ಟಿಹಾಳ, ಉಮೇಶ್ ಕಳ್ಸನ್ನವರ್, ನಾಗೇಶ್ ಅಯಂ ಕಲ್ಕೇರಿ ಮತ್ತು ಮಹಾದೇವ್ ಯಳಗಿ ಹಾಗೂ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಮ್ಮ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನ ಅಧ್ಯಕ್ಷರಾದಂತಹ HV ಅನಂತ ಸುಬ್ಬರಾವ್ ಅವರು ನಿನ್ನೆ ಹೃದಯಾಘಾತದಿಂದ ವಿಧಿವಶರಾಗಿರುತ್ತಾರೆ. ಇದೆಲ್ಲ ನಮಗೆ ಅತಿ ವಿಷಾದದ ಸಂಗತಿ. ಕಾರ್ಮಿಕರ ಉದ್ಧಾರಕ್ಕಾಗಿ ಸಂಸ್ಥೆ ಉದ್ಧಾರಕ್ಕಾಗಿ ಹಗಲಿರುಳು ದುಡಿದಂಥ ವ್ಯಕ್ತಿ ಅವರು. ಕರ್ನಾಟಕದ ಕಾರ್ಮಿಕರ ಹಿರಿಯರ ಕಣ್ಮಣಿಯವರು. ಇಲ್ಲಿಯವರೆಗೂ ಪ್ರತಿ ಅಗ್ರಿಮೆಂಟನ್ನು ಅವರೇ ಮಾಡಿಸಿದ್ದು. ಇವತ್ತು ನಾವು ತಿಂತಾ ಇರೋ ಅನ್ನ ಕೂಡ ಅವ್ರದ್ದೇ ಒಂದು ಕೊಡುಗೆ ಅಂತಂದರೆ ಅದು ತಪ್ಪಾಗಲಾರದು. ಇಂಥ ವ್ಯಕ್ತಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ಅತಿ ದೊಡ್ಡ ವಿಷಾದದ ಸಂಗತಿ. ಇದು ಅವರ ಜಾಗಕ್ಕೆ ಇನ್ನೊಬ್ಬರು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಹಿರಿಯ ಮುಖಂಡರಿಗೆ ನಾವೆಲ್ಲ ಸೇರಿ ಇವತ್ತೊಂದು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿ ಮೌನ ಆಚರಿಸ್ತಾ ಇದ್ದೀವಿ.